ರನ ಎಲ್ಲ ಕುಟುಂಬದ ಸ್ನೇಹಿತರಿಗೆ ನಮಸ್ಕಾರಗಳು. ನಾನಿವತ್ತು ರಾಮರ ದೇವಸ್ಥಾನಕ್ಕೆ ಬಂದಿದ್ದೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಪತಿಯೇ ನಮಃ. ಈ ದೇವಸ್ಥಾನ ಬರೋದು ತುಮಕೂರು ರೋಡು ಚಿಕ್ಕಬಿದ್ರಕಲ್ಲು, ಜಿಂದಾಲ್ಗೆ ಸಂಬಂಧಪಟ್ಟಿರೋದು. ಜಿಂದಾಲ್ ಓನರು ಅಮೃತ ಶಿಲೆಗಳಿಂದ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ. ಸುತ್ತ ಎಲ್ಲೂನು ಆಕ್ಸಿಡೆಂಟ್ ಆಗಲ್ಲ. ಜಿಂದಾಲ್ ಕಂಪ್ನಿಯವರಿಗೆ ಯಾವುದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗಾಗ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಮಾಡಿದ್ದಾರೆ. ಪ್ರಶಾಂತವಾಗಿದೆ ವಾತಾವರಣ, ತುಂಬಾ ನೀಟಾಗಿ ಇಟ್ಟಿದ್ದಾರೆ. ರಾಮಯ್ಯನ ದರ್ಶನ ಮಾಡ್ಕೊಂಬರೋಣ. ನನಗೆ ಸೀತಮ್ಮ ತುಂಬಾ ಇಷ್ಟ. ಸೀತಮ್ಮ ಪಟ್ಟಿರೋ ಕಷ್ಟನ ಯಾರು ಪಡಕ್ಕಾಗಲ್ಲ. ಹಾಗಾಗಿ ಸೀತಾ ಆಂಜನೇಯನಿಗೆ ಒಂದು ಮುತ್ತಿನ ಸರದ ಕತೆ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಸೀತಾ ಆಂಜನೇಯನಿಗೆ ಮುತ್ತಿನ ಸರ ಕೊಟ್ಟಿರೋ ಒಂದು ಪುಟ್ಟ ಕತೆ ಇವತ್ತು ಬನ್ನಿ ನೋಡೋಣ ಪೂರ್ತಿ ವಿಡಿಯೋನ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಅಂತ ಹೊರಡ್ತಾರೆ. ವನವಾಸಕ್ಕೆ ಹೋಗ್ಬೇಕಾದ್ರೆ ತನ್ನ ಆಭರಣಗಳನ್ನೆಲ್ಲ ತೆಗೆದಿಟ್ಟು ನಾರಮುಡಿ ಬಟ್ಟೆಗಳನ್ನ ಉಟ್ಟು ವನವಾಸಕ್ಕೆ ಹೋಗ್ತಾರೆ. ಅಯೋಧ್ಯೆಯಿಂದ ಆಂಧ್ರ ಪ್ರದೇಶ ಭದ್ರಾಚಲಂಗೆ ಹೋಗಿ ತಲುಪ್ತಾರೆ. ರಾಮ, ಲಕ್ಷ್ಮಣರು ಸೀತೆಗೋಸ್ಕರ ಒಂದು ಆಶ್ರಮವನ್ನ ಕಟ್ತಾರೆ, ಒಂದು ಪುಟ್ಟ ಮನೆಯನ್ನ ಕಟ್ತಾರೆ ತಾಳೆಗರಿಯಿಂದ. ಸೀತಮ್ಮನನ್ನ ಅಲ್ಲಿರಿಸ್ತಾರೆ. ರಾಮ ಲಕ್ಷ್ಮಣ ಇಲ್ಲ ಟೈಮ್ನಲ್ಲಿ ರಾವಣ ಬಂದು ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಾನೆ. ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಅಡ್ಡ ಬರುತ್ತೆ. ಜಟಾಯು ಪಕ್ಷಿ ಯುದ್ಧಕ್ಕೆ ನಿಲ್ಲುತ್ತೆ. ಜಟಾಯು ಪಕ್ಷಿಗೆ ರೆಕ್ಕೆಯನ್ನ ಕತ್ತರಿಸಿ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ತಗೊಂಡೋಗ್ತಾನೆ. ಇಲ್ಲಿ ಪ್ರಾಣದಿಂದ ಬಿದ್ದು ಒದ್ದಾಡ್ತಾ ಇರುತ್ತೆ ಜಟಾಯು ಪಕ್ಷಿ. ರಾಮ ಲಕ್ಷ್ಮಣರು ಬಂದು ಕುಟೀರದಲ್ಲಿ ನೋಡ್ತಾರೆ. ಆಶ್ರಮದಲ್ಲಿ ಸೀತಮ್ಮ ಇರೋದಿಲ್ಲ. ದುಃಖಿತರಾಗಿ ಹುಡುಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಸಿಗುತ್ತೆ. ಆಲೆ ಜೀವ ಹೋಗ್ತಾ ಇರುತ್ತೆ ಜಟಾಯು ಪಕ್ಷಿಗೆ. ರಾಮನಿಗೋಸ್ಕರ ಕಾಯ್ಕೊಂಡಿರುತ್ತೆ. ಹೇಳುತ್ತೆ ರಾವಣಾಸುರ ಲಂಕೆಯ ಅಧಿಪತಿ ಸೀತಮ್ಮನ ಅಪಹರಣ ಮಾಡ್ಬಿಟ್ಟ ಅಂತ ಹೇಳಿ ಸತ್ತೋಗುತ್ತೆ. ಶ್ರೀರಾಮರು ಅಲ್ಲಿಂದ ದುಃಖಿತರಾಗ್ತಾರೆ. ಅಲ್ಲಿ ರಾಕ್ಷಸರ ರಾಜ್ಯ ಆಗಿರುತ್ತೆ. 7 ಸಮುದ್ರದ ಆಚೆ ಶ್ರೀರಾಮ ಹೋಗಕ್ಕೆ ಆಗೋದಿಲ್ಲ ಮನುಷ್ಯರು. ಹಾಗಾಗ್ಬಿಟ್ಟು ಅವನು ಪುಷ್ಪಕ ವಿಮಾನದಲ್ಲಿ ಸೀತಮ್ಮನ್ನ ಎತ್ಕೊಂಡೋಗಿ ರಾವಣಾಸುರ ಅಶೋಕವನದಲ್ಲಿ ಲಂಕೆಯಲ್ಲಿ ಇಡ್ತಾನೆ. ರಾಮ ತುಂಬಾ ದುಃಖಿತರಾಗಿದ್ದಾಗ ಅವಾಗ ಸಹಾಯಕ್ಕೆ ಬಂದಿದ್ದೆ ನಮ್ಮ ಆಂಜನೇಯ, ನಮ್ಮ ಬಜರಂಗಿ ಸಹಾಯಕ್ಕೆ ಬಂದು ರಾಮ ಮುದ್ರಿಕೆಯನ್ನು ತಗೊಂಡು ಸೀತಮ್ಮನ ಹುಡಿಕೊಂಡು ಆರ್ಕೊಂಡು ಹೋಗಿ ಲಂಕೆಯನ್ನ ಸೇರಿ ರಾಕ್ಷಸರೊಂದಿಗೆ ಹೋರಾಡಿ ಸೀತಮ್ಮನಿಗೆ ರಾಮ ಮುದ್ರಿಕೆಯನ್ನ ಕೊಟ್ಟಿದ್ದಕ್ಕೆ ಖುಷಿ ಪಡ್ತಾಳೆ ಸೀತಮ್ಮ. ಅಲ್ಲಿಂದ ರಾಕ್ಷಸರು ಎಲ್ಲ ಕಟ್ಟಿ, ರಾವಣಾಸುರನ ರಾಕ್ಷಸರು ಕಟ್ಟಿ ಬಾಲಕ್ ಬೆಂಕಿ ಇಕ್ತಾರೆ. ಅದನ್ನೆಲ್ಲ ನೋವನ್ನ ಸಹಿಸ್ಕೊಂಡು ವಾಪಸ್ಸು ಶ್ರೀರಾಮನಲ್ಲಿಗೆ ಭದ್ರಾಚಲಂಗೆ ಬಂದು ಹೇಳ್ತಾನೆ, ಸ್ವಾಮಿ ನಮ್ಮ ಸೀತಮ್ಮ ರಾಕ್ಷಸರ ಮಧ್ಯ ಬಂಧಿತಳಾಗಿದ್ದಾಳೆ, ಕಾಪಾಡ್ಕೊಳ್ಳೋಣ ಅಂತ ಕೇಳಿದಾಗ ಸರಿ ಸೀತಾ ರಾಮ ಲಕ್ಷ್ಮಣರು ಹೊರಡ್ತಾರೆ ಯುದ್ಧಕ್ಕೆ. 7 ಸಮುದ್ರದ ಆಚೆ ಹೋಗಿ ಯುದ್ಧ ಮಾಡಕ್ ಆಗಲ್ಲ. ಹಾಗಾಗಿ ವಾನರ ಸೇನೆ ಎಲ್ಲ ಸೇರಿ ಸಮುದ್ರ ರಾಜನು ಶ್ರೀರಾಮನನ್ನು ತುಂಬಾ ಭಕ್ತಿಯಿಂದ ನಮಸ್ಕರಿಸಿ ದಾರಿ ಬಿಟ್ಕೊಡ್ತಾನೆ ಯುದ್ಧಕ್ಕೆ. ರಾಮ ಲಕ್ಷ್ಮಣರು ಯುದ್ಧಕ್ಕೆ ಹೋಗ್ತಾರೆ. ರಾವಣಾಸುರನನ್ನ ಲಂಕೆಗೆ ಕರೀತಾರೆ ಯುದ್ಧಕ್ಕೆ ಹೋಗಿ. ರಾವಣಾಸುರನು ಪುಷ್ಪಕ ವಿಮಾನದಲ್ಲಿ ನಿಂತು ಯುದ್ಧ ಮಾಡ್ತಾನೆ. ರಾಮ ಲಕ್ಷ್ಮಣರು ಭೂಮಿ ಮೇಲೆ ನಿಂತು ಯುದ್ಧ ಮಾಡ್ತಾರೆ. ಬೇಜಾರಾಗುತ್ತೆ ಆಂಜನೇಯನಿಗೆ. ದೈತ್ಯಾಕಾರವಾಗಿ ಬೆಳೆದು ಆಂಜನೇಯ ರಾಮ ಲಕ್ಷ್ಮಣರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಯುದ್ಧ ಮಾಡ್ತಾನೆ. ರಾವಣ ಹತ ಆಗ್ತಾನೆ. ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆಂಜನೇಯನಿಗೆ ಸಂಜೀವಿನಿ ಗಿಡವನ್ನು ತರಕ್ಕೆ ಹೇಳ್ತಾರೆ. ಆಂಜನೇಯ ಸಂಜೀವಿನಿ ಪರ್ವತವನ್ನೇ ತಂದ್ಬಿಡ್ತಾನೆ. ಲಕ್ಷ್ಮಣನನ್ನ ಉಳಿಸ್ಕೊಂಡು ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ ಎಲ್ಲ ವಾಪಸ್ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಆಗುತ್ತೆ. ಇದೆಲ್ಲ ನಿಮಗ್ ಗೊತ್ತಿರೋ ಕಥೆನೇನೆ. ಇದರಲ್ಲಿ ಪುಟ್ಟ ಕತೆ ಬರೋದು ಮುತ್ತಿನ ಸರದ ಕತೆ. ಆಮೇಲೆ ಸೀತಮ್ಮ ತುಂಬಾ ದಯಾಳು, ಕರುಣಾಮಯಿ. ಆಕೆ ಪಟ್ಟಿರೋ ಕಷ್ಟ ಯಾರು ನರ್ಮನುಷ್ಯರು ಪಡಕ್ಕೆ ಆಗಲ್ಲ. ಹಾಗಾಗಿ ಈ ಕಷ್ಟಗಳನ್ನೆಲ್ಲ ಆಂಜನೇಯನಿಂದ ನಮಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿದ್ದಾರೆ, ಕಾಪಾಡಿದಾನೆ. ನನ್ನ ರಾಮನ್ನ ಒಂದು ಮಾಡಿದಾನೆ, ನನ್ನ ದೇವರನ್ನ. ಮತ್ತೆ ನಮಗೆ ವನವಾಸದಿಂದ ಮರಳಿ ರಾಜ್ಯಕ್ಕೆ ಬಂದ್ವಿ, ಎಲ್ಲ ಆಂಜನೇಯನೇ ಕಾರಣ ಅಂತ ಸೀತಮ್ಮ ಆಂಜನೇಯನನ್ನ ಕರೆದು ಪ್ರೀತಿಯಿಂದ ಗೌರವದಿಂದ ಕೂರಿಸ್ಕೊಂಡು ಚಿರಂಜೀವಿಯಾಗಿರು ನೀನು ಅಂತ ಆಶೀರ್ವಾದ ಮಾಡ್ತಾಳೆ. ಆಮೇಲೆ ಒಂದು ಮುತ್ತಿನ ಸರವನ್ನ ಪ್ರೀತಿಯಿಂದ ಕೊಡ್ತಾಳೆ ಆಂಜನೇಯನಿಗೆ. ಆಂಜನೇಯ ಈ ಮುತ್ತಿನ ಹಾರವನ್ನ ಪ್ರತಿಯೊಂದು ಮಣಿಗಳನ್ನ ಕಿತ್ತು ಬಾಯಲ್ಲಿ ಕಚ್ಚಿ ಕಿವಿಲಿಟ್ಕೊಂಡು ಬಿಸಾಕ್ತಾ ಇರ್ತಾನೆ. ಸೀತಮ್ಮನಿಗೆ ತುಂಬಾ ಕೋಪ ಬರುತ್ತೆ. ನಾನು ಕೊಟ್ಟ ಮುತ್ತಿನ ಹಾರವನ್ನು ಎಲ್ಲ ಹಾಳು ಮಾಡ್ತಾ ಇದ್ದೀಯಾ, ನಿನ್ನ ಕಪಿ ಬುದ್ಧಿ ತೋರಿಸ್ಬಿಟ್ಟೆ ನೀನು ಅಂತ ಬೈತಾಳೆ. ಆವಾಗ ಆಂಜನೇಯ ಹೇಳುತ್ತೆ,
ಪ್ರತಿಯೊಂದು ಮುತ್ತಿನಲ್ಲೂ ರಾಮ ಅನ್ನೋ ಶಬ್ದನೇ ಬರ್ತಾ ಇಲ್ಲ, ಹಾಗಾಗಿ ಕಚ್ಚಿ ಕಿವಿಗಿಟ್ಕೊಂಡೆ ನಾನು ಅಂತ ಹೇಳ್ತಾನೆ. ಸೀತಮ್ಮ ಅದಕ್ಕೆ ಹೇಳುತ್ತೆ, ನಿನ್ನಲ್ಲಿಯೂ ರಾಮ ಇದ್ದಾನ, ನೀನು ರಾಮನನ್ನ ತೋರಿಸ್ತೀಯಾ ಅಂತ ಕೇಳ್ತಾಳೆ. ಆಗ ಆಂಜನೇಯ ತನ್ನ ರೋಮ ರೋಮದಲ್ಲಿಯೂ ಶ್ರೀರಾಮ ಇದ್ದಾನೆ ಅಂತ ಹೇಳಿ ಎದೆಯನ್ನ ಬಗಿದು ಸೀತಾಮಾತೆಗೆ ತೋರಿಸ್ತಾನೆ. ಸೀತಾಮಾತೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಳೆ. ಈ ಪುಟ್ಟ ಕತೆ ನಿಮಗೆ ಇಷ್ಟ ಆಯ್ತಾ? ನಮಸ್ಕಾರ.